ಸ್ನೇಹಿತರೆ, ಮಧ್ಯಾಹ್ನದ ಊಟ ಮುಗಿಸಿ ಕೀ ಮಾನೆಸ್ಟ್ರಿಯಿಂದ ನಾವು ಇವಾಗ ಚೀಚಮ್ ಬ್ರಿಡ್ಜ್ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಚೀಚಮ್ ಬ್ರಿಡ್ಜ್ ಅನ್ನೋದು ಏಷ್ಯಾದಲ್ಲೇ ದೊಡ್ಡ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ ಕರೀತಾರೆ. ಸ್ವಲ್ಪ ಮಿಸ್ ಆಗಿ ಮೈ ಮೇಲೆ ಬಿದ್ದಿದ್ರು ನಾನು ಗಾಡಿ ಅವು ಎಲ್ಲ ಹಾಯ್ಕೊಳ್ತಾ ಇದ್ವಿ. ಜಸ್ಟ್ ಮಿಸ್ ಅಂತಲೇ ಅನ್ಬೋದು. ಸೊ ಇಲ್ಲಿಂದ ಮುಂದೆ ನಮಗೆ ಕಿಬ್ಬರ್ ಅಂತ ಹೇಳಿ ಹಳ್ಳಿ ಸಿಗುತ್ತೆ. ಜಸ್ಟ್ ಒಂದು ಸ್ಮಾಲ್ ಡೈವರ್ಷನ್ ತೊಗೋಬೇಕಷ್ಟೇ. ಕಿಬ್ಬರಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಅಂದರೆ ಈ ಸ್ನೋ ಲೆಪರ್ಡ್ ಅಂತ ಹೇಳಿ ಕರೀತಾರೆ. ಅವೆಲ್ಲ ಸ್ಪಾಟಿಂಗ್ ಮಾಡೋದಕ್ಕೆ ಅಂತಲೇ ಜನ ಬರ್ತಾರೆ. ಸೊ ಈ ಕಿಬ್ಬರ್ ಅನ್ನೋ ಜಾಗ ಸಖತ್ತು ಫೇಮಸ್ಸು. ಏನಕ್ಕೆಂದರೆ ಇಲ್ಲಿ ವ್ಯಾಲಿಗಳು ಆ ಥರ ಇರ್ತವೆ. ನಾವು ಒಂದು ಸ್ಮಾಲ್ ವಿಸಿಟ್ ಆಗ್ತಾ ಇಲ್ಲಿಂದ ಫರ್ದರ್ ಚೀಚಮ್ ಬ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ನೋಡ್ತಾ ಇರೋವಂಥ ಹಳ್ಳಿನೇ ಕಿಬ್ಬರ್ ಅನ್ನೋದು. ನೋಡಿ, ಮೌಂಟೇನ್ ಗೋಟ್ಸ್. ಹಾಯ್ ಹಾಯ್, ವಾಟ್ಸ್ ಅಪ್ ಬ್ರೋ? ಇವೇ ಮೌಂಟೇನ್ ಗೋಟ್ಸು. ನೀವು ಈ ಕಡೆ ಸೈಡ್ ನೋಡುವಂಥ ಗೋಟ್ಸ್ಗಳು ಹುಡುಗರು. ಇದೇ ಚೀಚಮ್ ಬ್ರಿಡ್ಜು, ಫೇಮಸ್ ಇದು. ಎಷ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕರೀತಾರೆ ಚೀಚಮ್ ಬ್ರಿಡ್ಜ್. ಇದು ಏಷ್ಯಾದಲ್ಲೇ ಹೈಯೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ ಅನಿಸುತ್ತೆ. ವಿಡಿಯೋದಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ, ಬಟ್ ಬ್ರಿಡ್ಜ್ ಮೇಲೆ ಹೋಗ್ತಾ ಎಷ್ಟು ನರ್ವಸ್ ಫೀಲ್ ಆಗೋ ಅಷ್ಟು ಡೀಪ್ ಇದೆ. ಅಂದರೆ ಸುತ್ತಲೂ ವ್ಯಾಲಿ 150 ಮೀಟರ್ ಅಷ್ಟು ಡೀಪ್ ಇದೆ ಇದು. ನೀವು ಇಮ್ಯಾಜಿನ್ ಮಾಡಿ, ನಾರ್ಮಲಿ ಡ್ರೋನ್ ತೊಗೊಂಡಾಗ ಅವಕ್ಕೆ 120 ಮೀಟರ್ಸ್ ಹೈಟ್ ಲೆಕ್ಕದಲ್ಲಿ ಫ್ಲೈಯಿಂಗ್ ಪರ್ಮಿಟ್ ಇರುತ್ತೆ ಲೀಗಲಿ. ಸೊ ಇದು 150 ಮೀಟರ್ ಡೀಪ್ ಇದೆ. ಅದನ್ನು ನೋಡ್ತಾ ಹೋಗೋದ್ರಲ್ಲಿ ಅದೇನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ಸ್ವಲ್ಪ ಯಾಮರಿದ್ರು ಗಾನ್ ಕೇಸೇನೆ. ಇಲ್ಲಿ ನೋಡಿ, ಲೋಕಲ್ ಬಾಯ್ಸ್ ಫುಲ್ ಕೋಟ್ಲೆ ಮಾಡ್ತಾವ್ರೆ. ಭಯ್ಯ ಯಾಕೆ ಡಾನ್ಸ್ ಕರ ಆತನ ಸ್ಟೆಪ್ ಕರ್ಲೋ. ಹೆಂಗೆ ಬಾಯ್ಸು ಫುಲ್ಲು ಕೂಳೆ ಬಾಯ್ಸು. ಮೈಕಲ್ ಶುಮಾರ್ ರೇಸಿಂಗ್ ದ ಕಾರ್ ಆಲ್ಟೋ. ಲಾರ್ಡ್ ಆಲ್ಟೋ. ಓ ಲಾರ್ಡ್ ಆಲ್ಟೋ. ನೋಡಿ ಬಾಸ್ನ. आप इसको वीडियो डालोगे? हाँ, चैनल बताओ आपका. ट्रिपल रश कन्नड़ा. क्या ಐ ವಿಲ್ ರೈಟ್ ಯು ಡೌನ್. ನೋಡಿ ಇಲ್ಲಿ ಹೆಂಗೆ ಫುಲ್ ಅಯ್ಯಾಗವ್ರೆ, ಏನೂ ಗೊತ್ತಿಲ್ಲ ವಾಯ್ಸು. ಒಳ್ಳೆ ಮಜಾ ಅಂತೂ ಮಾಡ್ತವ್ರೆ. ಇಲ್ಲಿ ಚೀಚಮ್ ಬ್ರಿಡ್ಜು. ನಮ್ಮ ಹಿಮಾಲಯನ್ ಮೇಲೆ ಫೋಟೋಸ್ ತಗೊಂತಾ ಇದ್ದಾರೆ. क्या भैया? आपके ब्लॉग को हम फॉलो करेंगे. हाँ, अच्छा. कहाँ से आप? राजस्थान कोटा. राजस्थान अच्छा प्लेस. हम गया राजस्थान गया हम. जयपुर बहुत अच्छा प्लेस है. ಬ್ರಿಡ್ಜ್ ಮೇಲೆ ಹಂಗೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ಒಂದ್ಸಲ. ಸೊ ಕೆಳಗಡೆ ತೋರಿಸ್ತೀನಿ ಒಂದ್ಸಲ, ನೀವು ನೋಡಿ. ಈ ಕಡೆ ತೋರಿಸ್ಲಾ, ಆ ಕಡೆ ತೋರಿಸ್ಲಾ ನೋಡ್ತೀನಿ. ಎರಡು ಕಡೆ ತೋರಿಸೋದ್ರಲ್ಲೇನು. ಸೊ ಎಷ್ಟು ಡೌನ್ ಇದೆ ಅಂದರೆ ಇದು 150 ಮೀಟರು. ನೋಡ್ಗುರು, ಪಾತಾಳ ಝೂಮ್ ಆಗ್ತೀನಿ ನೋಡು. ಇಷ್ಟು ಡೌನಲ್ಲಿದೆ, ಗೊತ್ತಾಗೋದಿಲ್ಲ. ಆ ಕಡೆ ಫುಲ್ ಹಿಮಾಲಯಾಸು. ಮಾತ್ರ ಹಂಗೆ ಓಡಿಸ್ತಾ ನೋಡ್ಬಿಟ್ರೆ ತಲೆ ತಿರ್ಗೋಗ್ಬಿಡುತ್ತೆ ನಿಮಗೆ. ಈ ಕಡೆ ಸೈಡ್ ನೋಡಿ, ಈ ಕಡೆ ಸೈಡ್ ಇನ್ನೊಂದು ಸೈಡ್ ವ್ಯೂ ಬ್ರಿಡ್ಜು ಫುಲ್ಲು ಡೌನು. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಡಿಯೋ ಮಾಡುವಾಗ ಮಿಸ್ಸಾಗಿ ಮೊಬೈಲ್ ಕೆಳಗೆ ಬಿದ್ದರೆ ಗಾನು, ಏನು ಬಿದ್ದರೂ ಗಾನೇನೆ. ಆದರೆ ಈ ಬ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ ಆ ಕಡೆಗೆ ಈ ಕಡೆಗೆ ಕನೆಕ್ಷನ್ನೇ ಇಲ್ಲ, ಬೇಸಿಕ್ ಕನೆಕ್ಷನ್ನು. ಸೊ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಈ ಬ್ರಿಡ್ಜ್ ಅಂತ ಇಮ್ಯಾಜಿನ್ ಮಾಡಿ. ಅಂದರೆ ಬೇರೆ ರೂಟ್ ಇರ್ಬೋದು, ಬಟ್ ಬಳಸ್ಕೊಂಡಿರುತ್ತದು. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಆ್ಯಕ್ಚುಲಿ ಡ್ರೋನ್ ಹಾರ್ಸೋದಕ್ಕೆ ಬಿಡೋದಿಲ್ಲ. ಸಗದ ಇದೆ ಸ್ಪಾಟು. ನಾನು ಡ್ರೋನ್ ಹಾರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಡ್ರೋನ್ ಹಾರ್ಸೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ಇದು ಇಂಡಿಯಾ ಚೈನಾ ಬಾರ್ಡರ್ ಹತ್ರ ಬರುತ್ತೆ, ಹಾಗಾಗಿ ನೀವು ಡ್ರೋನ್ ಹಾರ್ಸಂಗಿಲ್ಲ. ಬಟ್ ಸ್ಪಾಟ್ ಮಾತ್ರ ಅಲ್ಟಿಯಾಗಿದೆ ಗುರು. ಇಲ್ಲೊಂದು ಫುಡ್ ಕಾರ್ಟ್ ಇದೆ, ಕೂತ್ಬಿಟ್ಟು ಇಲ್ಲಿ ಏನಾರ ಒಂದು ಸ್ವಲ್ಪ ತಿಂದು ವಾಪಸ್ ಹೊರಡೋದಷ್ಟೇ ಇವತ್ತಿನ ಪ್ಲಾನ್. ಇಂಥ ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಬಂದಾಗ ಟು ಸ್ಪೆಂಡ್ ಟೈಮ್ ಆರಾಮ್ಸೆ. ಇಲ್ಲಿ ಸ್ನೋ ಲೆಪರ್ಡ್ನ ಹೆಂಗೆ ಸ್ಪಾಟ್ ಮಾಡೋದು ಅಂತ ಕೇಳ್ತಿದ್ದೆ. ಇವರು ಆ್ಯಕ್ಚುಲಿ ಸ್ಪಾಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರಂತೆ. स्पॉट पिछली बार जब जो गिरते हुए आपने देखा होगा पानी में, वो यहीं पे हुआ. हम लोग वहाँ से शूट कर रहे थे लेपर्ड, और हम लोग उस पॉइंट में बैठे थे, उस वाले पॉइंट पे. लेपर्ड के सामने ये जो क्लिफ दिख रहे हैं, हाँ क्लिफ्स पे, हाँ उधर आता है. अभी क्यों स्पॉटिंग ऑफ है? अभी स्पॉटर अब देखने वाले कम है, ಡಿಸ್ಟರ್ಬ್ ज़्यादा नहीं करते अभी. ಹಾಂ ನೋಡುಗರು. ಸೊ ಬೇಸಿಕಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪ್ರಾಪರ್ ವಿಂಟರಲ್ಲಿ ಸ್ಪಾಟ್ ಮಾಡ್ಬೋದು. ಈ ವ್ಯಾಲಿಗಳಲ್ಲಿ ಬರ್ತಾವಂಥವು ಇಲ್ಲಿ ನೋಡಿ.
ಇವರು ಸ್ಪಾಟ್ ಮಾಡಿರೋದು ಇದು ಸ್ನೋ ಲೆಪರ್ಡು ಹುಡುಗರು. आप खुद ही स्पॉट किया था क्या ये? खुद ही हम स्पॉट करवाते हैं. ಓ ಸೂಪರ್ ಭಯ್ಯ, ಸೂಪರ್ ಸೂಪರ್. ಇವಾಗ ಜಸ್ಟು ಒಂದು ಹಾಟ್ ಚಾಕ್ಲೇಟ್ ಎಲ್ಲ ಕುಡಿದು ಇದರಿಂದ ವಾಪಸ್ ಹೊರಟಿದ್ದೀವಿ. ಸೊ ಈ ಕಡೆಯಿಂದ ಬಂದ್ವಿ ನಾವು. ಓಕೆ, ಸಿ ಯು, ಬಾಯ್ ಬಾಯ್. ಹಾಂ, ಥ್ಯಾಂಕ್ ಯು, ಬಾಯ್ ಬಾಯ್. ಲೋಕಲ್ ಬಾಯ್ ಸ್ವಲ್ಪ ರ್ಯಾಲಿ ಹೊಡಿತಾವ್ರೆ. ಓಕೆ, ಟಾಟಾ, ಬಾಯ್ ಬಾಯ್. ಸಿ ಯು ಬ್ರೋ, ಸಿ ಯು ಬಾಯ್. ನಾವು ಫರ್ದರ್ ನಮ್ಮ ಪ್ರಯಾಣವನ್ನು ಚೀಚಮ್ ಬ್ರಿಡ್ಜಿಂದ ಲೋಸರ್ ಅನ್ನೋ ಜಾಗಕ್ಕೆ ಮುಂದುವರಿಸಿದೆ. ಈ ಲೋಸರ್ ಅಂತ ಏನು ನೀವು ಮುಂದೆ ಬೋರ್ಡ್ ನೋಡ್ತೀರಾ, ಈ ಡೈರೆಕ್ಷನಲ್ಲೇ ಮುಂದೆ ಹೋದರೆ ಕುಂಜುಮ್ ಟಾಪ್ ಅಂತ ಬರುತ್ತೆ. ಅಲ್ಲಿಂದ ಮುಂದೆ ಹೋದರೆ ನಮಗೆ ಚಂದ್ರತಾಲ್ ಲೇಕ್ ಸಿಗುತ್ತೆ. ಈ ಕಡೆಯಿಂದ ಹೋಗಿ ಪೂರ್ತಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿ ನಮ್ಮ ರೈಡ್ನ ಮುಗಿಸ್ಬೇಕು ಅಂತ ಹೇಳಿ ನನ್ನ ಪ್ಲ್ಯಾನ್ ಇದ್ದಿದ್ದು. ಹಾಗೆ ಹೋಗ್ಬೇಕಂದ್ರೆ ನಾನೀಗ ಹೋಗ್ತಾ ಇರೋವಂಥ ದಾರಿ ತೊಗೊಂಡು ಮುಂದುವರಿಬೇಕು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಈ ಲೋಸರ್ ಅನ್ನೋ ಕಡೆ ಹಿಮ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಇಡೀ ರೋಡೇ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅದೇ ಕಾರಣಕ್ಕೆ ಚಂದ್ರತಾಲ್ ಲೇಕ್ಗೆ ಹೋಗುವಂಥ ರೋಡು ಕ್ಲೋಸ್ ಆಗಿರುತ್ತೆ. ನಾವೇನಾದರೂ ಇದಕ್ಕೆ ಬರಬೇಕಂದ್ರೆ ಸುಮಾರು ಜೂನ್ ಜುಲೈ ಆ ಟೈಮ್ ಆದಮೇಲೆ ಬರಬೇಕಾಗತ್ತೆ. ಅಟ್ಲೀಸ್ಟು ಈ ರೋಡಲ್ಲಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರದ ತನಕ ಎಂಡ್ ಪಾಯಿಂಟ್ ತನಕ ಹೋಗೋಣ ಅಂತೇಳಿ ನಾನು ಜರ್ನಿ ಮುಂದುವರಿಸ್ತಾ ಬಂದೆ. ಬಟ್ ನೀವೇ ನೋಡ್ತಾ ಇದ್ದೀರಾ, ಮುಂದೆ ಹೋದಂಗೆ ರೋಡೇ ಇಲ್ಲ, ಪೂರ್ತಿ ಆಫ್ ರೋಡು. ಹಾಗೆಯೇ ಐಸ್ ಪೂರ್ತಿ ರೋಡಿಗೆ ಬಂದಿದೆ. ಸಂಜೆ ಸುಮಾರು 4:45 ಗಂಟೆ ಆಗ್ತಾ ಬಂದಿದೆ ಸಮಯ. ಹಾಗೆ ಪೂರ್ತಿ ಮೋಡ ಕವಿತಾ ಇದೆ. ಒಂದು ಕಡೆ ಮನಸ್ಸಲ್ಲಿ ಟೆನ್ಷನು, ಯಾಕಂದರೆ ಇಲ್ಲಿ ಅಷ್ಟು ಜನಗಳು ಯಾರೂ ಇರೋದಿಲ್ಲ. ಹಿಂದೆ ನೀವೇನು ನೋಡ್ತೀರಾ ಅಲ್ಲಿಗೆ ಟೂರಿಸ್ಟ್ಸ್ ಎಲ್ಲ ನಿಂತೋಗ್ತಾರೆ. ಇಲ್ಲಿಂದ ಮುಂದೆ ಹೋಗುವಂಥ ಜಾಗ ಎಲ್ಲ ಪೂರ್ತಿ ರಿಮೋಟು. ಹಾಗಾಗಿ ನಾನು ರೈಡ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಪೂರ್ತಿ ರಿಸ್ಕು. ಏನೋ ಒಂದು ಆಸೆ ಇದೆ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋಣ ರೋಡಲ್ಲಿ ಅಂತ ನಾನು ಈ ರೋಡಲ್ಲಿ ಓಡಿಸ್ಕೊಂಡು ಮುಂದೆ ಬಂದೆ ಅಷ್ಟೇ. ಸಾಕು, ಇಲ್ಲಿಂದ ಯೂಟರ್ನ್ ನೋಡಿದ್ದೀನಿ. ಓವರ್ ಎಕ್ಸ್ಟ್ರೀಮ್ ರಿಸ್ಕ್ ತೊಗೊಬಾರ್ದು. ಕತ್ಲಾಗ್ತಾ ಬಂತು, ಫುಲ್ ಮೋಡ ಇದೆ. ಮೋಡ ಇದ್ದರೆ ಎನಿ ಟೈಮ್ ಸ್ನೋಫಾಲ್ ಬರ್ಬೋದು. ಇಲ್ಲಿ ಮಳೆ ಬರೋಲ್ಲ, ಬಂದರೆ ಸ್ನೋಫಾಲ್. ರೋಡ್ ಕವರ್ ಆಯ್ತು ಅಂದರೆ ಕಾಂಟ್ ಹೆಲ್ಪ್ ಇಟ್. ನೋಡ್ತಾ ಇದ್ದೀರಾ ದ ಬ್ಯೂಟಿಫುಲ್ ಹಿಮಾಲಯನ್ ಮೌಂಟೈನ್ಸ್, ಸುತ್ತಲೂ ಮೌಂಟೈನ್ಸು. ಏನು ಪೀಸ್ಫುಲ್ ಆಗಿದೆ ಅಂದರೆ ಯಾವೊಬ್ಬನೂ ಇಲ್ಲ ಇಲ್ಲಿ ಹೇಳೋಕ್ಕೆ ಕೇಳೋಕ್ಕೆ. ಈ ಗಾಡಿ ಮಾತ್ರ ರಿವ್ಯೂ ಅಂತ ಹೇಳ್ತೀವಿ ನಾವು, ಕೈ ಕೊಡುತ್ತವೆ ಗಾಡಿಗಳಿರೋದೇ ಕೈ ಕೊಡೋಕ್ಕೆ. ಅದರಲ್ಲಿ ರಾಯಲ್ ಎನ್ಫೀಲ್ಡು ಒಂದು ಕೈ ಮೇಲೇ. ಬಟ್ ಆ ಓಡಿಸ್ಬೇಕಿದ್ರೆ ಇಂಥ ಟೆರೇನ್ಸಲ್ಲಿ ಈ ಹೆಸರು ಏನು ಕೊಟ್ಟಿದ್ದಾರೆ ಅಲ್ಲ ಹಿಮಾಲಯನ್ಗೆ, ಇಟ್ ಜಸ್ಟಿಫೈಸ್ ದಟ್ 100%. ಇವತ್ತಂತೂ ಫುಲ್ ಬಿಟ್ಟಿಂಗ್ಸು ನೋಡಿ ಹೆಂಗೆ ಹೊಡೆದಾಕಿದ್ದೀನಿ. ಇವತ್ತು ಫುಲ್ ಹೊಡೆದು ಬಿಸಾಕಿದ್ದೀನಿ ಗಾಡಿನ. ಎಂಥ ಈ ಟಯರ್ಸ್ ಅಂತೂ ಆ್ಯಟ್ಸ್ ಆಫ್ C8 ಗ್ರಿಪ್ದು ಟೂನ್ಗೆ ವಂಡರ್ಫುಲ್ ಜಾಬ್. ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಕ್ರೇಜಿ ಬೈಕು. ವಾಟ್ ಎವರ್ ಐ ಆಮ್ ಗಿವಿಂಗ್ ಇಟ್ ಈಸ್ ಟೇಕಿಂಗ್ ಇಟ್. ಅಷ್ಟೇ ಸಿಂಪಲಾಗಿ ಹೇಳ್ಬೇಕಂದ್ರೆ. ನೋಡಿ, ಹೋಗಿ ಫಸ್ಟು ಇವತ್ತು ಚೈನ್ ಒಂದು ಸಲ ಕ್ಲೀನ್ ಮಾಡಿಸಿ, ನೆನ್ನೆ ಎಲ್ಲ ಮಾಡಿದೆ. ಬಟ್ ಆದ್ರೂ ಈ ರೋಡಿಗೆ ಒಂದು ದಿನಕ್ಕೆ ಹಿಂಗಾಯಿತು. ಬ್ಯೂಟಿಫುಲ್ ಮೆಷಿನ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇನ್ ದ ಹಿಮಾಲಯಾಸ್. ಬಾಯ್ ಬಾಯ್ ಹಿಮಾಲಯಾಸ್. ಇಲ್ಲಿಂದ ಈ ಪಾಯಿಂಟಿಂದ ಏನೇ ಇದ್ದರೂ ನಮ್ಮ ಜರ್ನಿ ಬ್ಯಾಕ್ವರ್ಡ್ಸ್, ಗೊತ್ತಾಯ್ತಾ? ಇದು ನಮ್ಮ ಹೈಯೆಸ್ಟ್ ಪಾಯಿಂಟು, ನಾನು ಕಾಲಿಟ್ಟಿರೋದು ಮೇಲಕ್ಕೆ. ಎಗೇನ್ ಐ ವಿಲ್ ಕಮ್ ಬ್ಯಾಕ್. ಲವ್ ಯು ದ ಮೌಂಟೈನ್ಸ್. ಸೂಪರ್. ಒಂದು ಸಲ ಬಂದರೆ ನೀವು ಮತ್ತೆ ಕರ್ಸ್ಕೊತೀರಾ. ಆ ಅಟ್ರಾಕ್ಷನ್ ಇದೆ, ಆ ಬ್ಯೂಟಿ ಇದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೆದರ್ ಕಂಡೀಷನ್ಸ್ ಇತ್ತು ನಾನು ಬಂದಾಗ. ನನಗೇನು ಬೇಕಿತ್ತು ಎಲ್ಲ ಸಿಕ್ಕಿದೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸಖತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ಕಷ್ಟಪಟ್ಟು ಈ ಮೌಂಟೇನ್ಸ್ಗೆ ಬಾಯ್ ಅಂತ ಹೇಳಿ ವಾಪಸ್ ಹೊರಡ್ತಾ ಇದ್ದೀನಿ ನಾನು. ಮುಂದೆ ಇರೋದೇ ಸ್ಪಿಟಿ ರಿವರೇ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ಚಳಿ ಕಿತ್ಕೊತಾ ಇದೆ ಈಗ ಒಳಗೆ. ಸೋಲೋ ರೈಡ್ ವಾಸ್ ಸೂಪರ್. ಸೊ ಹೊರಡೋಣ. ಬಾಯ್ ಬಾಯ್. ಸಿ ಯು ಒನ್ಸ್ ಅಗೈನ್. ಅಂಟಿಲ್ ದೆನ್ ನಿಜ ಹೇಳ್ತೀನಿ ಸ್ನೇಹಿತರೆ, ಈ ಪಾಯಿಂಟಿಂದ ಹಿಂತಿರುಗಿ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ತಿರುಗಿ ವಾಪಸ್ ಹೊರಟೆ. ಏನೋ ಒಂಥರ ಮನಸ್ಸಿಗೆ ಬೇಜಾರು, ಇನ್ನು ಮುಂದೆ ಹೋಗಬೇಕಿತ್ತು, ಇಲ್ಲೇ ಇರಬೇಕಿತ್ತು ಅಂತ ಹೇಳಿ ಆಸೆ. ಆದರೆ ಈ ಜೀವನದ ಬಂಧನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ. ನಮಗೂ ಕೆಲಸ, ಸಂಸಾರ ಹೀಗೆ ಸಾಕಷ್ಟು ಹೊಣೆ ಇರುತ್ತೆ. ಹಾಗಾಗಿ ಇಷ್ಟು ದೂರ ಬರಲಿಕ್ಕೆ ಒಂದು ಅವಕಾಶ ಸಿಕ್ತು, ಮತ್ತೆ ಮುಂದೆ ಬರ್ತೀವಿ ಅನ್ನೋ ಆ ಭರವಸೆ, ಆ ಹೋಪಲ್ಲೇ ವಾಪಸ್ ಹೊರಟೆ. ಬಂದಿದ್ದು ಮಾತ್ರ ಮನಸ್ಸಿಗೆ ತುಂಬಾ ಖುಷಿಯಾಯಿತು.
ಸುಮಾರು ಸಂಜೆ 5:30-6 ಗಂಟೆ ಆಗ್ತಾ ಬಂತು. ಮೋಡ ಚಳಿ ಜಾಸ್ತಿ ಆಗ್ತಾ ಬಂತು. ಇಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಕಾಜಾ ಟೌನ್ ಕಡೆಗೆ ಹೊರಟಿದ್ದೀವಿ. ಇನ್ನೊಂದು ಕೆಲಸ ಮಾಡ್ತಿದ್ದೆ, ನೀವು ನೋಡಿರ್ತೀರ ಸ್ಪಿಟಿ ಲಡಾಖ್ ರೈಡ್ ಮಾಡ್ತಾರಲ್ಲ, ಇದನ್ನು ಕಟ್ತಾರೆ. ಸೊ ನಾವು ಕಟ್ಟೋಣ, ಆರಾಮಾಗಿ ಬರುತ್ತೆ, ತೊಂದರೆ ಇಲ್ಲ. ಅಂದ್ಕೊಂಡೆ ಇಂಥ ಜಾಗದಲ್ಲಿ ಕಟ್ಟೋದೇ ಬೆಸ್ಟ್ ಅಂತ. ಸೊ ಬಾಯ್ಸ್, ವಿ ಆರ್ ಇನ್ ದ ಖಾಜಾ ಮಾರ್ಕೆಟ್. ಇದು ಮಾರ್ಕೆಟ್ ಅಂದರೆ ಸಣ್ಣ ಊರು, ಏನು ತುಂಬ ನೀವು ಲೇ ಎಲ್ಲ ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ. ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ಹಂಗೆ ಒಂದು ರೌಂಡ್ ಸುತ್ತೋಣ ಅಂತ ಅಷ್ಟೇ. ಒಂದು 4 ಅಂಗಡಿಗಳಿದ್ದಾವೆ ಆಚೆ ಈಚೆ. ಇಲ್ಲಿದೆ ಒಂದು ಅಂಗಡಿ, ಒಳಗಡೆ ನುಗ್ಗೋಣ, ಏನೇನಿದೆ ನೋಡ್ಕೊಂಬರೋದ ಬನ್ನಿ. ಸುಮಾರೆಲ್ಲ ತೊಗೊಂಬಿಟ್ಟಿದ್ದೀವಿ ನಾವು ಆಗಲೇ. ಇದಕ್ಕೆ ಹೋಗ್ಬೇಕಂತಿದ್ದೀನಿ ನಾನು, ಚಂದ್ರತಾಲ್ ಲೇಕು, ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ನಮ್ಮ ಹರ್ಯ ಪಾಪುಗೆ ಒಂದು ಟೋಪಿ ನೋಡೋದ ಅಂತ ನೋಡ್ತಾ ಇದ್ನಾ. ಈ ಯಾವುದೋ ಇದೆ ಮಂಗಣ್ಣ ಅಂತಾರ, ಅದೇ ಚೆನ್ನಾಗಿದೆ. ಏಯ್ ಅಚ್ಚೆ ಏ ತೋಡ ಅಲಾಗೆ. ಇವ್ರಿಗೆ ಗೊತ್ತು ಇಲ್ಲಿ ಬಂದರೆ ಏನಾರ ತೊಗೊತಾರಂತ. ಒಂಚೂರು ಕಡಿಮೆ ಮಾಡಲ್ಲ ಗುರು, ರೇಟು ₹1 ಕಡಿಮೆ ಮಾಡಲ್ಲ ಅಷ್ಟೇ. ಇರಲಿ, ನಮ್ಮ ಪಾಪುಗೆ ಅಂತ ಒಂದು ಟೋಪಿ ತೊಗೊಂಡೆ. ಬೇರೆ ಏನಿದೆ ನೋಡೋದು ಅಂಗಡಿಗಳಲ್ಲಿ. ಇಲ್ಲ ಒಂದು ಸ್ವಲ್ಪ ಇಂಥ ಥರ ತೊಗೊಂಡೋಗಕ್ಕೆ ಇಷ್ಟ ನನಗೆ. ಬಟ್ ಏನಂದರೆ ಇವೆಲ್ಲ ಸಖತ್ ಡೆಲಿಕೇಟು. ಎಸ್ಪೆಷಲಿ ತೊಗೊಂಡೋಗಿದಾಗ ಈ ಥರ ಗ್ಲಾಸ್ ತೊಗೊಂಡಿದ್ದೆ, ಆ ಗ್ಲಾಸ್ ಬೇಕಿತ್ತು. ಬಟ್ ಅದು ಸಖತ್ ಡೆಲಿಕೇಟು, ಅದೇ ಪ್ರಾಬ್ಲಮ್ಮು. ಸೊ ನಮ್ಮ ಹೋಮ್ ಸ್ಟೈಲಿ ಜಸ್ಟು ಬಂದು ಫುಡ್ ಎಲ್ಲ ಮುಗಿಸ್ತೆ. ನಮಗೆ ಶಾಂತಲ ಅಂತ ಕೂಡ ಪರಿಚಯ ಇದ್ದಾರೆ, ಇವರು ಬೆಂಗಳೂರೇ. ಸೊ ಹಿಂಗೆ ಸೋಲೋ ಟ್ರಾವೆಲಿಂಗ್ ಅಂದರೆ ಸುಮಾರೆಲ್ಲ ಪರಿಚಯ ಆಗ್ತಾರೆ. ಹಂಗೆ ಇಲ್ಲಿ ನೋಡಿ ಕುಕ್ಕಿಂಗ್ ನಡೀತಾ ಇದೆ. ಅಂಕಲು ಸಖತ್ತಾಗಿ ಅಡುಗೆ ಮಾಡ್ತಾರೆ. ಸಖತ್ತಾಗಿದೆ ಹೋಮ್ ಸ್ಟೇ ಮಾತ್ರ. ಮನೇಲಿ ಇದ್ದಂಗೆ ಅನಿಸಿತ್ತು ಫುಡ್ಡು ಇದು ಎಲ್ಲ. ಸೊ ನೀವೇನಾರ ಬರಂಗಿದ್ರೆ ಭಯ ಮೌಂಟೇನ್ ವ್ಯೂ ಹೋಮ್ ಸ್ಟೇನಾ, ಮೌಂಟೇನ್ ಪ್ಯಾರಡೈಸ್ ಹೋಮ್ ಸ್ಟೇ ಅಂತ ಅಂಕಲ್ ಜಿದು. ಸರಿನಾ, ಚೆಕ್ ಮಾಡಿ ಬುಕಿಂಗ್ ಮಾಡ್ಕೊಳ್ಳಿ. ಗೂಗಲ್ पे है ना, गूगल पे है आपका, इंस्टाग्राम पे है माउंटेन व्यू होम स्टे, बुकिंग करने को.